ಪುತ್ತೂರು ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಜನತೆಯ ಮುಂದೆ ತಿಳಿಸಿದ ನನ್ನ ಮೇಲೆ ಶಾಸಕರು ಪೊಲೀಸ್ ಕೇಸ್ ನೀಡುವ ಮೂಲಕ ವಿರೋಧ ಪಕ್ಷದ ಧ್ವನಿಯನ್ನ ಮುಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಆವಳ ರಾಮಚಂದ್ರ ಆರೋಪಿಸಿದ್ದಾರೆ. ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪುತ್ತೂರು ಕಂದಾಯ ಇಲಾಖೆಯಲ್ಲಿ ಹಣ ನೀಡದೆ ಯಾವುದೇ ಕೆಲಸ ನಡೆಯುತ್ತಿಲ್ಲ. ಸ್ವತಃ ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ಈ ವಿಚಾರವನ್ನ ಕೆಡಿಪಿ ಸಭೆಯಲ್ಲಿ ಎತ್ತಿದ್ದು ಭ್ರಷ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಭ್ರಷ್ಟಾಚಾರದ ವಿಚಾರದಲ್ಲಿ ಶಾಸಕರ ಮೌನವನ್ನು ಪ್ರಶ್ನಿಸಲಾಗಿದೆ. ಸರ್ಕಾರಿ ಕಚೇರಿಯ ಭ್ರಷ್ಟಾಚಾರದಲ್ಲಿ ಶಾಸಕರಿಗೂ ಬಿಜೆಪಿ ಕಚೇರಿಗೂ ಪಾಲಿದೆ ಎನ್ನುವ ಹೇಳಿಕೆಗೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದವರ ಮೇಲೆ ಪೊಲೀಸ್ ಕೇಸು ದಾಖಲಿಸಿದ್ದಾರೆ. ಆದರೆ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಶಾಸಕರು ಚಕಾರವೆತ್ತದಿರುವುದು ವಿಪರ್ಯಾಸ ಎಂದು ಆರೋಪಿಸಿದರು. ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಒಂದಷ್ಟು ವಿಚಾರಗಳನ್ನು ಈ ತಾಲೂಕಿನ ಜ್ವಲಂತ ಸಮಸ್ಯೆಯನ್ನ ಪತ್ರಕರ್ತರ ಮುಂದೆ ಇಟ್ಟಿದ್ದೆ ಮತ್ತು ಅದು ಜನರನ್ನ ತಲುಪುವ ಉದ್ದೇಶದಿಂದ ಆ ಮಾತನ್ನು ಆಡಿದ್ದೆ. ಮೊದಲನೇದಾಗಿ ಇದಕ್ಕೆ ಪ್ರತಿಕ್ರಿಯಿಸಿದ್ದಕ್ಕೆ, ಅನಂತರ ಕೇವಲ ಪ್ರತಿಕ್ರಿಯಿಸಿದ್ದು ಮಾತ್ರ ಅಲ್ಲ, ನನ್ನ ಮೇಲೆ ಮತ್ತು ನನ್ನೊಟ್ಟಿಗಿದ್ದ 4 ಜನ ನನ್ನ ಪತ್ರಿಕಾಗೋಷ್ಠಿಯ ಸಹಪಾಠಿಗಳ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟದ್ದಕ್ಕಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಾಲೂಕು ಕಚೇರಿಯ ಭ್ರಷ್ಟಾಚಾರದ ವಿಚಾರಗಳನ್ನು ಕೆದಕಿದವರೇ ಶಾಸಕರಾದಂತಹ ಸಂಜೀವ ಮಠಂದೂರು. ನಾವು ಕೆದಕಿದ್ದಲ್ಲ, ಅವರು ಏನು ಹೇಳಿದ್ದಾರೆಯೋ ಅದಕ್ಕೆ ಕನ್ನಡಿ ಇಡುವ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅವ್ರು ಏನು ಹೇಳಿದ್ರು? ತಾಲೂಕು ಕಚೇರಿಯನ್ನು ಕಳೆದ ಅನೇಕ ದಿವಸಗಳಿಂದ ಗಮನಿಸ್ತಾ ಬಂದಿದ್ದೇವೆ ಅಂತ ಹೇಳಿದ್ರು. ನನ್ನ ಕಚೇರಿ ತಾಲೂಕು ಕಚೇರಿಯ ಪಕ್ಕದಲ್ಲೇ ಇದೆ ಅಂತ ಹೇಳಿದ್ರು. ತಾಲೂಕು ಕಚೇರಿಯ ತಹಸೀಲ್ದಾರ ಕಚೇರಿಯ ಪಕ್ಕದಲ್ಲೇ ಇದೆ ಅಂತ ಹೇಳಿದ್ರು. ಅವರು ಮುಂದುವರಿದು ಹೇಳಿದ್ರು, ನನಗೆ ಅನೇಕ ದೂರುಗಳು ಬರ್ತದೆ ಅಂತ ಹೇಳಿದ್ರು. ಯಾವುದರ ಬಗ್ಗೆ? ತಾಲೂಕು ಕಚೇರಿಯ ಬಗ್ಗೆ. ಯಾರು ದೂರು ಕೊಟ್ಟವರು? ಸಂಜೀವ ಮಠಂದೂರು ಹೇಳಿದ ಕಾರಣವೇ ನಮಗೆ ಅವರಿಗೆ ದೂರುಗಳು ಬರ್ತಾ ಇದೆ ಅಂತ ಗೊತ್ತಾದ. ಎಂತ ದೂರದು? ತಾಲೂಕು ಕಚೇರಿಗೆ ನಾವು ಹೋಗುವಾಗ ತಹಸೀಲ್ದಾರ್ ನಮಗೆ ಎದುರಿತ್ತು ಸೆಲ್ಯೂಟ್ ಹೊಡೆಯುವುದಿಲ್ಲ ಅಂತ ದೂರು ಕೊಟ್ಟದ? ಅಲ್ಲ, ಇದು ನಾವು ಹೋದಾಗ ನಮಗೆ ಟೀ ಕಾಫಿ ಕೊಡುವುದಿಲ್ಲ ಅಂತ ಹೇಳಿ ದೂರು ಕೊಟ್ಟದ ಅಲ್ವಲ್ಲ? ತಾಲೂಕು ಆಫೀಸಿನಲ್ಲಿ ನಮ್ಮ ಕೆಲಸ ಆಗ್ತಾ ಇಲ್ಲ. ಕೆಲಸ ಯಾಕೆ ಆಗುದಿಲ್ಲ? ಅದು ಆಬ್ವಿಯಸ್. ಏನು ಅದು ಸ್ಪಷ್ಟ. ಕೆಲಸ ಆಗುದಿಲ್ಲ ಅಂತ ಹೇಳಿದ್ರೆ ಅದು ಲಂಚಕ್ಕಾಗಿ ಪೀಡಿದೆ ಅಂತಲೇ ಅರ್ಥ. ಅನೇಕ ದೂರುಗಳು ನನಗೆ ಬಂದಿದೆ ಅಂತ ಹೇಳಿದ್ದು, ಒಂದು ದೂರು ಬಂದಿದೆ ಅಂತ ಹೇಳಿದಲ್ಲ ಅವರು. ನನಗೆ ಅನೇಕ ದೂರುಗಳು ಬಂದಿದೆ ಅಂತ ಶಾಸಕರು ಹೇಳ್ತಾರೆ. ಈ ಬಂದಂತ ಅನೇಕ ದೂರುಗಳನ್ನು ಅವರು ಪಬ್ಲಿಕ್ ಮಾಡ್ತಾರೆ, ಅವರನ್ನು ಘೋಷಿಸ್ತಾರೆ. ಹಾಗೆ ಎತ್ತಿದವರು ಯಾರು? ಚುನಾವಣೆ ಸಂದರ್ಭದಲ್ಲಿ ನಾವಲ್ಲ, ಅವರೇ ಎತ್ತಿದ್ರು. ಅವರು ದೂರು ಬಂದ